ಬಿಗ್ ಬಾಸ್ ಸೀಸನ್ 12ರ ಮಿಡ್ ವೀಕ್ ಎಲಿಮಿನೇಷನ್ ನಡೆದಿದ್ದಾಯಿತು. ರಕ್ಷಿತಾ ಸೇಫ್ ಆಗಿ 6ನೇ ಫೈನಲಿಸ್ಟ್ ಆಗಿ ಆಯ್ಕೆಯಾಗಿದ್ದಾರೆ. ಬಳಿಕ ಮತ್ತೊಬ್ಬರನ್ನ ಸೇವ್ ಮಾಡಿದ ಬಿಗ್ ಬಾಸ್ ಅಂತಿಮವಾಗಿ ಮಿಡ್ ವೀಕ್ ಎಲಿಮಿನೇಷನ್ ಆಗಿ ಧನುಷ್ ಬಿಟ್ಟು 6 ಮಂದಿ ಸ್ಪರ್ಧಿಗಳನ್ನ ಆಕ್ಟಿವಿಟಿ ರೂಮ್ಗೆ ಕರೆತರಲಾಯಿತು. ಎಲ್ಲರೂ ಒಳಗೆ ಹೋಗಿ ಕೂತ ಬಳಿಕ ಎಲಿಮಿನೇಷನ್ ಪ್ರಕ್ರಿಯೆ ವಿವರ ಮಾಡಲಾಯಿತು. ಆಕ್ಟಿವಿಟಿ ರೂಮ್ನಿಂದ ಒಬ್ಬೊಬ್ಬರನ್ನ ಹೊರಗೆ ಕರೆಯಲಾಗುತ್ತೆ. ಬಳಿಕ ಯಾರು ಸೇಫ್ ಆಗಿದ್ದಾರೆ ಅಂತ ಹೇಳಿ ಅವ್ರನ್ನ ಹೊರಗಡೆ ಉಳಿಸಲಾಯಿತು. ಯಾರು ಒಳಗೆ ಬಾರದೆ ಉಳಿದುಕೊಳ್ತಾರೋ ಅವರು ಎಲಿಮಿನೇಟ್ ಅಂತ ಬಿಗ್ ಬಾಸ್ ಹೇಳಿದ್ರು. ಅದರಲ್ಲಿ ಮೊದಲಿಗೆ ರಕ್ಷಿತಾ ಅವ್ರನ್ನ ಹೊರ ಕರೆಯಲಾಯಿತು. ಹೊರಗೆ ಬಂದ ಬಳಿಕ ರಕ್ಷಿತಾ ಸೇಫ್ ಆಗಿರೋದನ್ನ ಆಕೆಗೆ ಬಿಗ್ ಬಾಸ್ ಹೇಳಿದ್ದಾರೆ. ಬಳಿಕ ಗಿಲ್ಲಿ ಅವ್ರನ್ನ ಕೂಡ ಕರೆದು ಫಿನಾಲೆಗೆ ಹೋಗಿರುವ ವಿಚಾರ ತಿಳಿಸಿ ಗಾರ್ಡನ್ ಏರಿಯಾದಲ್ಲಿ ಫೈನಲಿಸ್ಟ್ ಆಗಿ ತಮ್ಮ ಭಾವಚಿತ್ರ ಹಾಕುವಂತೆ ಹೇಳಲಾಯಿತು. ರಕ್ಷಿತಾ ಕನ್ಸೆಷನ್ ರೂಮ್ ನಿಂದ ಹೊರ ಬಂದ್ರೆ ಗಿಲ್ಲಿ ಸ್ಟೋರ್ ರೂಮ್ ಮೂಲಕ ಹೊರ ಬಂದ್ರು. ನಂತರ ಅಶ್ವಿನಿ ಅವ್ರನ್ನ ಬಿಗ್ ಬಾಸ್ ಆಕ್ಟಿವಿಟಿ ರೂಮ್ ನಿಂದ ಹೊರ ಬರಲು ತಿಳಿಸಿದ್ರು. ಫಿನಾಲೆಗೆ ಆಯ್ಕೆಯಾಗಿರುವ ಅಶ್ವಿನಿ ಅವರಿಗೆ ಹೇಳಿ ಬಿಗ್ ಬಾಸ್ ಅಭಿನಂದನೆ ತಿಳಿಸಿದ್ರು. ಅಶ್ವಿನಿ ಬಳಿಕ ರಘು ಆಕ್ಟಿವಿಟಿ ರೂಮ್ ನಿಂದ ಹೊರಬಂದು ಸೇಫ್ ಆದ್ರು. ಅಂತಿಮವಾಗಿ ಧ್ರುವಂತ್ ಹಾಗೂ ಕಾವ್ಯ ಆಕ್ಟಿವಿಟಿ ರೂಮ್ ನಲ್ಲಿ ಉಳಿದುಕೊಂಡ್ರು. ಇಬ್ಬರಲ್ಲಿ ಯಾರು ವಾರದ ಮಧ್ಯೆ ಎಲಿಮಿನೇಟ್ ಆಗಿ ಹೊರ ಬರ್ತಾರೆ ಎನ್ನುವ ಕುತೂಹಲ ಮೂಡಿತ್ತು. ಇಬ್ಬರಲ್ಲಿ ಯಾರು ಸೇಫ್ ಆಗಬೇಕು ಎನ್ನುವುದನ್ನ ಸೂಕ್ತ ಕಾರಣಗಳ ಜೊತೆ ತಿಳಿಸುವಂತೆ 5 ಮಂದಿ ಸ್ಪರ್ಧಿಗಳನ್ನ ಬಿಗ್ ಬಾಸ್ ಕೇಳಿದ್ರು. ಅಂತಿಮವಾಗಿ ಕಾವ್ಯ ಹಾಗೂ ಧ್ರುವಂತ್ ಇಬ್ಬರಲ್ಲಿ ಧ್ರುವಂತ್ ಅವ್ರನ್ನ ಆಕ್ಟಿವಿಟಿ ರೂಮ್ ನಿಂದ ಬಿಗ್ ಬಾಸ್ ಹೊರಗೆ ಕರೆದ್ರು. ಬಳಿಕ ಹೊರಬಂದ ಕಾವ್ಯ ಶಾಕಿಂಗ್ ಎನ್ನುವಂತೆ ಮೇನ್ ಡೋರ್ ಮೂಲಕ ಮತ್ತೆ ಮನೆ ಒಳಗಡೆ ಬಂದ್ರು. ಆಕೆ ಸೇಫ್ ಆಗಿರೋದನ್ನ ಬಿಗ್ ಬಾಸ್ ಘೋಷಿಸಿದ್ರು. ಅಲ್ಲಿಗೆ ಧ್ರುವಂತ್ ಎಲಿಮಿನೇಟ್ ಆಗಿದ್ದು ಖಚಿತವಾಯಿತು. ಧ್ರುವಂತ್ ಎಲಿಮಿನೇಷನ್ ಬಗ್ಗೆ ಕೆಲ ಗಂಟೆಗಳ ಮುನ್ನ ಊಹಾಪೋಹ ಶುರುವಾಗಿತ್ತು. ಅದು ಖಚಿತವಾಯಿತು. ಬಿಗ್ ಬಾಸ್ ಇಡೀ ಸೀಸನ್ ನಲ್ಲಿ ಅದ್ಭುತ ಪ್ರದರ್ಶನದ ಕಾರಣಕ್ಕೆ ಕಿಚ್ಚನ ಚಪ್ಪಾಳೆ ಪಡೆದಿದ್ದ ಧ್ರುವಂತ್ ಎಲಿಮಿನೇಟ್ ಆಗಿ ಅಚ್ಚರಿ ಮೂಡಿಸಿದ್ರೆ ಫಿನಾಲೆಗೂ ಹೋಗದೆ ಇರುವುದು ವಿಪರ್ಯಾಸವೇ ಸರಿ. ಅತಿಯಾದ ಆತ್ಮವಿಶ್ವಾಸವೇ ಧ್ರುವಂತ್ಗೆ ಮುಳುವಾಯಿತು ಅಂತ ಕೆಲವರು ಕಮೆಂಟ್ ಅನ್ನ ಮಾಡ್ತಿದ್ದಾರೆ. ಕಾವ್ಯಗಿಂತ ಧ್ರುವಂತ್ ಫಿನಾಲೆಗೆ ಹೋಗಲು ಅರ್ಹರಾಗಿದ್ರು ಅಂತ ವೀಕ್ಷಕರು ಕಮೆಂಟ್ ಅನ್ನ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಒಂದಷ್ಟು ಮೀಮ್ಸ್ಗಳು ಕೂಡ ಬರ್ತಾ ಇದೆ. ಕುರಿನ ಚೆನ್ನಾಗಿ ಕೊಬ್ಬಿಸಿ ಕೊನೆಗೆ ಬಲಿ ಕೊಡೋದು ಅಂತ. ಹಾಗೆ ಧ್ರುವಂತ್ಗೆ ಕೊನೆಯದಾಗಿ ಕಿಚ್ಚನ ಚಪ್ಪಾಳೆ ಸಿಕ್ಕಿ ಈಗ ಮನೆಯಿಂದ ಹೊರ ಬಂದ್ರು ಅಂತ ಕೂಡ ಒಂದಷ್ಟು ಮೀಮ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಇದೇ ಭಾನುವಾರ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ. 6 ಜನರಲ್ಲಿ ಒಬ್ಬರು ಟ್ರೋಫಿ ಗೆಲ್ಲೋದು ಪಕ್ಕ. ಗಿಲ್ಲಿ ಈ ಬಾರಿ ದಾಖಲೆ ಮಟ್ಟದಲ್ಲಿ ಓಟ್ ಪಡೆದು ಗೆಲ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗಳು ಈಗಾಗಲೇ ಶುರುವಾಗ್ಬಿಟ್ಟಿದೆ. ಇನ್ನು ಭಾನುವಾರ ನಡೆಯೋ ಫಿನಾಲೆಯಲ್ಲಿ 6 ಜನರಲ್ಲಿ ಒಬ್ಬೊಬ್ಬರನ್ನ ಮನೆಯಿಂದ ಹೊರ ಕರೆಯಲಾಗುತ್ತೆ. ಇನ್ನು ಧನುಷ್ ಮೊದಲನೇದಾಗಿ ಅವರೇ ಫಸ್ಟ್ ಫಿನಾಲೆಗೆ ಕಾಲಿಟ್ಟಿದ್ದು. ಹಾಗಾಗಿ ಟಾಪ್ 3 ಕಂಟೆಸ್ಟೆಂಟ್ ಗಳ ಪೈಕಿ ಧನುಷ್, ಗಿಲ್ಲಿ, ಅಶ್ವಿನಿ ಅವರು ಇರ್ತಾರೆ ಅಂತ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗೆ ಭಾನುವಾರ ನಡೆಯೋ ಫಿನಾಲೆಯಲ್ಲಿ ಮೊದಲು ಬರುವಂತಹ ಕಂಟೆಸ್ಟೆಂಟ್ ರಕ್ಷಿತಾ, ರಘು ಅಥವಾ ಕಾವ್ಯ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಿದ್ರೆ ಈ ಮೂವರಲ್ಲಿ ಮೊದಲು ಬರೋ ಕಂಟೆಸ್ಟೆಂಟ್ ಯಾರು ಅನ್ನೋ ಪ್ರಶ್ನೆ ಕೂಡ ಅಷ್ಟೇ ಕಾಡ್ತಾ ಇದೆ. ಹಾಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.